ನಿಮ್ಮ ಅಮ್ಮನ್ನ ಕೇಯ ಜಾತಿನ ಕೇಯ ಫೋನ್ ಮಾಡಲ್ಲ ಅವನ ಅಮ್ಮ ಮಾಡಿಲ್ಲನೇ ನಿಮ್ಮ ಏನು ಅದೇ ಒಂದ್ಸತಿ ಆಡಲು ಮಾಡ್ತೀನಿ ತಡಿ ಅಂತ ಕಟ್ ಮಾಡಲ್ಲ ಸಡನ್ ಮಾಡಲಿಲ್ಲ. ಯಾವಾಗ ಹೇಳು? ನಿನ್ನೆ. ಹಾ ಹೋಗ್ಲಿ ಬಿಡು, ಬೇಜಾರು ಮಾಡ್ಕೊಬಿಡು. ಬೆಳಗಿಂದ ಮಾಡ್ತಾ ಇದೀನಿ, ಅವ್ನ ಅಮ್ಮನ ಫೋನ್ ಮಾಡ್ತಿಲ್ಲ. ಎಲ್ಲಿದಿಲ್ಲ ಕೆಲ್ಸ ನಕ್ಕನ್ ಇನ್ನ ಬಂದಿಲ್ಲ, ಅವರೆಲ್ಲ ಹೋಗೋರೆ ಅಂತಲ್ಲೇ. ಹೋಗೋರೆ ಬಂದವ್ರೆ. ನೆನ್ನೆ ರಾತ್ರಿ ಸತ್ತವಳಲ್ಲ 1:30ಗೆ ನಮ್ಮನ್ ಫೋನ್ 1:45 ಮೆಸೇಜ್ ಮಾಡವಳೆ, ನಾಳೆ ಬಂದ್ಬಿಡು ಕೆಲ್ಸಕ್ಕೆ ಅಂತ. ನಾನು ಅದಕ್ಕೆ 3:45 ಮೆಸೇಜ್ ಮಾಡಿದ್ದೀನಿ. ಸಾಯ್ಲಿ, ಬೇಕಂದ್ರೆ ಕೇಳಿ ನನ್ನನ್ನ. ಅವಾಗ ನಾ ಫೋನ್ ಹಚ್ಬೇಕು ತಾನೆ ನಿನ್ನ ಅಕ್ಕನ ಕೇಯ. ಯಾಕೆ ಅಲ್ಲ 24 ಗಂಟೆನೂ ನಾನು ನನಗೋಸ್ಕರ ರಾತ್ರಿ ಹಗಲು ಕಾಕೊಂಡ್ ಕೂತಿರಂಗಿದ್ಯಲ್ಲ. ನೆಟ್ ಆನ್ಲೇ ಇರ್ತದೆ ನಂದು. ಆನ್ಲೇ ಇರ್ತದೆ. ನೆಟ್ ಆನಲ್ಲಿರೋ ದೊಡ್ಡ ವಿಷಯ ಅಲ್ಲ, ನಾರ್ಮಲ್ ಅಲ್ಲೇ ಮಾಡ್ತೀನಿ. ಆತರ ಎಲ್ಲ ಏನಿಲ್ಲ. ಮಾಡ್ಬೇಕು ಅನ್ನೋ ಮನ್ಸಿತ್ತು ಅಂದ್ರೆ ಮಾಡ್ಬಿಡ್ತಾ ಇದ್ದೆ. ನಿದ್ದೆ ಒಂದ್ ಕಡೆ ಒಂದೊಂದ್ಸಲಿ ಬೇಗ ಎದ್ದೊಳ್ಬಿಡ್ತೀನಿ, ನಿದ್ದೆ ಬಂದಿರಾ. ಹಾಗೇನ್ ಮಾಡಕ್ಕಾಗುತ್ತೆ? ಜೀವನ ಅಂದ್ರೆ ಶಾಟ ಅನ್ಸ್ಬಿಟ್ಟೈತೆ. ನಮ್ಮ ನನ್ನ ಹತ್ರ ಶಾಟ ಇದೆ, ಬೇಕಾ? ನಮ್ಮ ಹತ್ರ ಇಲ್ವೇ? ಯಾವಾಗ್ಲೂ ಶಾಟ ಶಾಟ ಅಂತೇಳಿ. ನಿನ್ನ ಹತ್ರನೇ ಹೆಂಗ್ ಮಾತಾಡೋದು, ಬೇರೆಯವ್ರ ಹತ್ರ ಮಾತಾಡಲ್ಲ. ನಂದು ಕರೆನ್ಸಿ ಖಾಲಿ ಇವತ್ಲಿಗೆ. ಕರೆನ್ಸಿ ಖಾಲಿ. ಅಯ್ಯಯ್ಯೋ, ಯಾಕೆ? ಕರೆನ್ಸಿ ಖಾಲಿ ಅಂತ ಇದೆಯಲ್ಲ ಅದಕ್ಕಪ್ಪ. ಹೆಂಗೋ ಒಂದು ವಜಾ ಮಾಡಿಸ್ಬಿಡ್ತಾನಪ್ಪ ಎಲ್ಲರ ಹತ್ರ. ಏನ್ ವಜಾ ಮಾಡ್ಬಿಡ್ತಾರೆ? ಕಿಲಾಡಿ. ನನ್ ಗಂಡ ಬೋಳಿ ಮಗನ್ ಮಾಡ್ಬೇಡ ಅಂದ್ರು ಸುಳೆ ಮಗ ಫೋನ್ ಮಾಡ್ತಾ ಇರ್ತಾನಲ್ಲ ನನ್ಗೆ. ವಾವ್, ಕಂಗ್ರಾಚುಲೇಷನ್. ಮಾಡೋನ್ ಇವಾಗ್ಲೂನು ಮಾಡ್ತಾನೆ ಇರ್ತಾನೆ. ಸಾಯಿಲಿ ಕುಳ್ಕೊಂಡು ನಮ್ಮನ್ ವೇಟಿಂಗ್ ಅಂದಿತ್ತಲ್ಲ ನಿನ್ನ ಅಕ್ಕನ್. ಆವಾಗ ನಮ್ಮ ಅತ್ತೆ ಮಗಳ ಹತ್ರ ಮಾತಾಡ್ತಾ ಇದ್ದೆ. ಆಗೈತಿ 2ನೇ ಮಗು ಬಾಣಂತಿ, ಇವಾಗ ಅವೈತಿ. ಬೇಡ ಬಿಡು, ಇವತ್ತಿಗೆ ಮುಗಿಸ್ಕೊಂಡಿಲ್ಲ. ಚೆನ್ನಾಗೋಳೆ ಅಂದಿದ್ದಂತೆ, ಹೋಗ್ತಾನಂತೆ. ಯಾರವ್ರ ಪಕ್ಕದಲ್ಲಿ? ಯಾರು ಇಲ್ಲ. ಮತ್ತೆ ಯಾಕೆ ಸಂಗ್ಸೋನ್ ಕೊಟ್ಟೆ? ನೀನ್ ಕೇಳಿಸ್ಕೊಳ್ಳಿ. ನನ್ನ ಹತ್ರ ಇಟ್ಕೋಬೇಡ ನೀನು. ನಾನು ಹೆಂಗಂತ ಕೇಳ್ಬಿಡ್ತೀನಿ, ಸುಮ್ಮನೆ ಇದ್ರೆ ಸರಿ. ಸ್ಟೇಟಸ್ ನೋಡ್ದಾ? ಏನ್ ನೋಡೋದು ಏನ್ ಬಿಡೋದು, ನಾನ್ ನೋಡ್ಲೇ ಇಲ್ಲ. ಇನ್ನು ಆನ್ಲೈನ್ಗೆ ಬರ್ಲಿಲ್ಲ. ಬೇಡ ಬಿಡು, ನಾನು ಒಳ್ಳೆ ಫೋಟೋ ಹಾಕಿದೆ. ಯಾವ್ದೋ ಈ ಸ್ಟಾರ್ಟದ ಮೇಲೆ ಇರೋ ಜಾರಾಪ್ ಅಂತಪ್ಪ. ಜಾರಾಪು, ಈ ಜಾರಾಪ್ಗೊಂದು ಅದಿಕ್ಕ. ಅಯ್ಯೋ ಶಾಟ ಅಂತಾಳಲ್ಲ, ಅದು ಎಷ್ಟು ಉದ್ದ ಬೆಳ್ಸೋಳು ನೋಡ್ಬೇಕು. ಯಾವಾಗ ನಾನು ಯಾವಾಗ್ಲೂ ಶಾಟ ಆಗ್ತಿದ್ದೆ, ಇವಾಗ ಇವಳಂತ ಅವಳೆ. ಇನ್ನೇನ್ ಡಾರ್ಲಿಂಗ್ ಸಮಾಚಾರ? ಇನ್ನೇನಿಲ್ಲಪ್ಪ, ನನ್ ಸಾಯಂಕಾಲ ಹೋಗ್ತಾ ಇದೀನಿ ದೇವಸ್ಥಾನಕ್ಕೆ, ರಕ್ಷಾ ಹತ್ರಕ್ಕೆ. ಏನೇನ? ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ಲಿ? ನಾನ್ ಬರ್ಲಾ? ಅಲ್ಲೇ, ಎಲ್ಲೂ ಅಲ್ಲ, ಅಲ್ಲೇ ನಮ್ಮ ಅಜ್ಜಿ ಮನೆ ಹತ್ರ. ನಾನ್ ಬರ್ಲಾ? ಬಂದ್ ಏನ್ ಮಾಡ್ಲಿ? ಅದೇ ಬಂದ್ ಏನ್ ಮಾಡ್ಲಿ? ಅಲ್ಲ, ನೀನ್ ಬರೋನು ನಿನ್ಗೆ ಗೊತ್ತಿರ್ಬೇಕಲ್ವಾ ನಾನು ಏನ್ ಮಾಡ್ಬೇಕಲ್ಲಿ ಅಂತ. ನನನ್ ಕೇಳಿದ್ರೆ ಆಯ್ತು, ನಿನ್ನ ಅಕ್ಕನ್ ಕ್ಲಿನಿಕಲ್ ಇದ್ಯಾ? ಎಲ್ಲ ಮುಚ್ಕೊಂಡು ವಿಡಿಯೋ ಕಾಲ್ ಮಾಡು. ಏನೇ ನಮ್ಮನ್ ಇವಾಗ ಹೇಳಿದ್ರು, ನಮ್ಮನ್ 1 ವರ್ಷಕ್ಕೆ ಮಾಡ್ತಾಳ ನೋಡಿ ಇವಾಗ. ಹಲೋ, ನಿನ್ನ ಅಕ್ಕನ ಕೇಯ ಹೇಳು. ಯಾಕೆ? ಏನ್ ಫೋನ್ ಇಲ್ಲ ಏನಿಲ್ಲ, ರಾತ್ರಿ ಎಷ್ಟು ಗಂಟೆಗೆ ಹೋದೆ ಮನೆಗೆ? ಬಂದೆ 12:30 ಮನೆಗೆ ಬಂದ್ಬಿಟ್ಟೆ. ನಮ್ಮ ಅಪ್ಪ ಬಂದ್ಬಿಟ್ಟು ಕರ್ಕೊ ಬರಕ್ಕೆ. ಫೋನ್ ಹಾಕ್ಬೇಕು ತಾನೆ? ಸುಸ್ತಾಗ್ಬಿಟ್ಟಿತ್ತು. ಇವಾಗ ಇಷ್ಟೊತ್ತವರೆಗೂ ಮಲ್ಗಿದ್ದೆ. ಬೆಳಗ್ಗೆನು ಎದ್ದೆ 12 ಗಂಟೆಲಿ. ಡ್ಯೂಟಿಗೆ ಹೋಗಿರ್ಲಿಲ್ವಾ? ರಜಾ. ಏಕೆ? ಅವ್ರಿಲ್ಲ, ದೇವಸ್ಥಾನಕ್ಕೆ ಹೋಗೋರು. ನಾಳೆ ಬರೋದು. ಮತ್ತೆ ಬೆಳಗ್ಗೆಯಿಂದ ಏನು ಅರಿತಿದ್ದಲ್ಲಿ ಮನೆಯಲ್ಲಿ? ಮಲ್ಕೊಂಡ್ಬಿಟ್ಟಿದ್ದೆ. ಮಲ್ಗ್ಬಿಟ್ಟು 11 ಗಂಟೆಗೆ ಎದ್ದೆ. ತಿರ್ಗಾ ಊಟ ಮಾಡಿ ನಾಷ್ಟ ಮಾಡ್ಕೊಂಡು ತಿರ್ಗಾ ಮಲ್ಕೊಂಡೆ. ಇವಾಗ 5 ಗಂಟೆಲಿ ಫೋನ್ ಮಾಡಿದೀನಿ, ಮಾಡ್ಬೇಕು ತಡಿ. ಫೋನ್ ಹಾಕ್ತೀನಲ್ವಾ?
ಇವಾಗ ಅದೇನೆ ಇಷ್ಟೊತ್ತಲ್ಲಿ ನಾನು ಇರ್ಬೇಕಾಯ್ತು, ಚೆನ್ನಾಗಿ ಮಲಗಿಸ್ತಾ ಇದ್ದೆ. ರಾತ್ರಿ ಬೇರೆ ಮನೆಗೆ ಹೋಗೋಳ ಇಲ್ವ ಅಂತ ಏನಾದ್ರು ಇದಾಗುತ್ತೆ ಅವ್ನಿಗೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ವಿ. ಅದೇನೆ ನಮ್ಮ ಅಪ್ಪ ಅವರೇ ಬಾತ್ರೂಮ್ ಹತ್ರಕ್ ಬಂದೆ ಫೋನ್ ಮಾಡ್ತಾರದು. ಮಾಡ್ತೀನಿ ಬಿಡು, ನಾನು ಫ್ರೀ ಮಾಡ್ಕೊಂಡು ನಾನೇ ಮಾಡ್ತೀನಿ. ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲ ಮೆಸೇಜ್ ಹಾಕ್ಬೇಕು, ಓದೇ ಇಲ್ವಾ ಅಂತ. ಅಲ್ಲಿ ಪುರ್ಸೊತ್ತಿಲ್ಲ ಮಾಡಕ್ಕೆ, ಮಾತಾಡೋದೇ ಸರಿ ಹೋಯ್ತಾಯ್ತು ಇಷ್ಟೊತ್ತು. ಏನ್ ಮಾತಾಡಕ್ಕೆ? ಅಲ್ಲಿ ಏನಾಯ್ತು ಎಷ್ಟಾಯ್ತು ಅಂತ ಅಮ್ಮ ಕೇಳ್ತಾ ಇದ್ರು, ಅದನ್ನ ಹೇಳ್ತಾ ಇದ್ದೆ. ನಿಮ್ ಪಪ್ಪ ಎಲ್ಲ ಅವ್ರು? ತಿರ್ಗಾ ಮಾಡಿದ್ದ ಬೆಳಗ್ಗೆ ಅವ್ನು ಮಾಡ್ತಾನೆ ಇದ್ದ. ನಾನು ಬೆಳಗ್ಗೆ 12:15 ಎದ್ದೆ ನಾಷ್ಟ ತಿನ್ನೋಕೆನಲ್ಲ, ಅವಾಗ ಮಾಡಿದ್ದೆ. ಅವಾಗ ಹೇಳ್ದೆ, ಮರ್ಯಾದೆಗೆ ಹೇಳ್ತಾ ಇದೀನಿ, ನನ್ನ ನಂಬರ್ ಬ್ಲಾಕ್ ಇಷ್ಟಿಂದ ತೆಗಿ ಅಂತ ಕೇಳ್ತಾನಲ್ಲ, ಏನು ಸವಾಲ್ ನನಗೇನೆ. ನನ್ನ ಇಷ್ಟ, ನನ್ನ ಫೋನು ನಾನ್ ತೆಗಿಯಲ್ಲ. ನಿನ್ ಹತ್ರ ನನಗೆ ಅವಶ್ಯಕತೆನೇ ಇಲ್ಲ. ನೀನ್ ಅನ್ಕೊಂಡಿದ್ಯ 1ನೇ ತಾರೀಕು ಮೇಲೆ ಬರ್ತಾಳೆ ಅಂತ ಅನ್ಕೊಂಡಿದ್ದ, ಅದೆಲ್ಲ ಭ್ರಮೆ, ಸರಿನಾ? ನೀನ್ ಎಷ್ಟೇ ಕುಡಿದಿರ, ನೀನ್ ಕುಡಿಬೇಡಪ್ಪ, ನೀನ್ ಚೆನ್ನಾಗಿರು. ಕುಡಿದಿರಾ, ಸಂಪಾದನೆ ಮಾಡಿ ನಿಮ್ಮ ಅಮ್ಮ ನಿಮ್ಮ ಅಪ್ಪನ ನೋಡ್ಕೊಂಡು ನನ್ನ ನೋಡ್ಕೊಂಡ್ಬೇಕಾಗಿರೋದು ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ಬಂದ್ ನಿನ್ ಮಕ್ಕಳನ್ನ ಕರ್ಕೊಂಡು ಹೋಗು, ಅವ್ರು ಸಂತೋಷವಾಗಿ ನಿನ್ ಹತ್ರ ಬರ್ತಾರೆ ಅಂದ್ರೆ ಕರ್ಕೊಂಡು ಹೋಗು. ಹಚ್ಕೊಂಡ್ ಪಚ್ಕೊಂಡು ಭಯ ಪಟ್ಕೊಂಡು ನಿನ್ ಹತ್ರ ಬರ್ತಾರೆ ಅಂದ್ರೆ ಬಂದ್ರು ನಾನ್ ಬಿಡಲ್ಲ ಅಂತ ಅಂದೆ. ಅದಕ್ಕೆ ಸುಮ್ಮನೆ ಇದ್ದ, ಎಲ್ಲದಕ್ಕೂ ಸುಮ್ಮನೆ ಇದ್ದ. ನಾನು ಅಷ್ಟೇ, ನನಗೆ ಸುಮ್ಮನೆ ಫೋನ್ ಮಾಡ್ಬೇಡ, ನನ್ ಟಾರ್ಚರ್ ಮಾಡ್ಬೇಡ, ನಾನು ಬಂದ್ ನಿನ್ನ ಹತ್ರ ಇರಲ್ಲ, ಇರೋ ತನಕ ಇರು, ಹೋದಾದ್ಮೇಲೆ ಹೋಗು ಅಂದ್ರೆ ಅದು ದೇವ್ರ ಕೈಲಿರುತ್ತೆ, ಯಾವಾಗ ಹೋಗ್ಬೇಕು ಅದು ಅವಾಗ್ಲೇ ಹೋಗ್ಬೇಕು ಅಂತ ಇದ್ದ. ನೀನ್ ಸಾಯಿ ಅಂತ ನಾವ್ ಹೇಳ್ತಾ ಇಲ್ಲ, ನನಗ್ ಹಿಂಸೆ ಮಾಡ್ಬೇಡ ಅಷ್ಟೇ. ಫೋನ್ ಮಾಡ್ಬಿಟ್ಟು ನನ್ನ ಹತ್ರ ಬಾ ಇರು ಅಂತಂದ್ರೆ ನನ್ಗೆ ಹಿಂಸೆ ಮಾಡ್ಬೇಡ, ನನಗ್ ಬೇಡ. ನೀನು ಡೈವರ್ಸ್ಗುನು ನಾನೇನು ಮಾಡ್ಕೊಳಲ್ಲ, ಬೇಕು ಅಂದ್ರೆ ನೀನೇ ಮಾಡ್ಕೋ, ಇರೋ ಅಷ್ಟ್ ದಿನ ಇದ್ದಿ ಸತ್ರೆ ಸಾಯಿ, ಬಂದ್ ಮುಂದೆ ಆಗ್ಬಿಟ್ಟು ನಾನು ಬರ್ತೀನಿ ತಗ ಈ ಕಡೆಗೆ, ನಿನ್ನ ಹತ್ರ ಬಂದು ಸಂಸಾರ ಮಾಡಂದ್ರೆ ಮಾಡಲ್ಲ ನಾನು ಅಂತಂದೆ. ನನ್ನನ್ ಮುಟ್ಟೋದು ಬೇಡ, ನನ್ನ ನೆರಳು ಕೂಡ ನಿನ್ ತಾಕೋದ್ ಬೇಡ ಅಂದ್ರೆ ನಾನು ಮುಟ್ಟಲ್ಲ ಕಣೆ ನಿನ್ನ, ನಾನು ನಿನ್ನ ಹತ್ರ ಮಲ್ಗಲ್ಲ ಕಣೆ, ಬಂದ್ ನನ್ ಜೊತೆಲಿರು ಅಂದ. ನಾನು ಮುಟ್ಟಿಲ್ಲ ಅಂದ್ರೂ ಅಷ್ಟೇ, ನನ್ ಪಕ್ಕದಲ್ಲಿ ನಾವು ಒಂದೇ ಮನೇಲಿ ಇರೋಣ ಬಾರೆ ಅಂದ್ರೂ ಅಷ್ಟೇ, ನಾನು ಬರಲ್ಲ ಕಣೋ, ಹಿಂಸೆ ಮಾಡ್ಬೇಡ ನನಗೆ. ಸರಿ ಆಯ್ತು, ಇಷ್ಟೆಲ್ಲ ಮಾಡಾದ್ಮೇಲೆ ಇನ್ನೇನು ಬಿಡು ಆಯ್ತು ಅಂತಂದ. ಸಾಯಿ ಒಂದ್ ಹುಡುಗಿನ ಮೋಸ ಮಾಡ್ದಲ್ಲ, ಅದಕ್ಕೆ ಸಾಯಿ ಹೋಗಿ ಇವಾಗ ಅನ್ಭವಿಸ್ಕೊಂಡ್ಲಿ, ನೋವು ಅನ್ಭವಿಸ್ಕೊಂಡು ಪರವಾಗಿಲ್ಲ, ನನ್ಗೆ ಎಷ್ಟು ಕಣ್ಣೀರ್ ಹಾಕ್ತಾವನೆ, ಎಷ್ಟು ಅಯ್ಯೋ ಅನ್ಸ್ತಾವನೆ. ಅತ್ತೆ ಎಣ್ಬತ್ತು ಅವನೇನಾರ ಹೆಣ್ಣು ಆಗಿದ್ರತ್ತೆ, ಇಷ್ಟೊತ್ತು ಕಾಲಿ ಓಡಿಸಿ 4 ಮಕ್ಳಾಗಿರೋ. ಅತ್ತಗಳ್ಳಿ ಗಿಲಿ ಅನ್ಬೇಕು, ಇತ್ತಗಳ್ಳಿ ಗಿಲಿ ಅನ್ಬೇಕು. ಹಲೋ ಸರಿ ಮಾಡ್ತೀನಿ ಬಿಡು, ನಮ್ಮ ಅಪ್ಪ ಅವ್ರೆ. ನಿನ್ನ ಅಕ್ಕನ ಆಯ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿ ಮೇಲೆ